ಮುಂದೆ ಅಕ್ಷಯ ತೃತೀಯ ಇದೆ, ಜೊತೆಗೆ ಮದುವೆ ಸಮಾರಂಭಗಳ ಇದಿದೆ, ಏನಂತಂದರೆ ಸೀಸನ್ ಇದೆ. ಈಗ ಚಿನ್ನಕ್ಕೆ ಒಂಚೂರು ಧಾರಣೆ ಕಮ್ಮಿ ಆಗಿದೆ. ಏನು ಚಿನ್ನದ ಧಾರಣೆ ಒಂಚೂರು ಕಡಿಮೆಯಾಗಿದೆ. 10 ಗ್ರಾಂ ಚಿನ್ನಕ್ಕೆ 2400 ರೂಪಾಯಿ ಇಳಿಕೆಯಾಗಿದೆ. ಜೊತೆಗೆ ಬೆಳ್ಳಿ ದರದಲ್ಲಿ ಒಂಚೂರು 700 ರೂಪಾಯಿ ಏರಿಕೆಯಾಗಿದೆಯಂತೆ. ಇಲ್ಲಿನ ಚಿನಿವಾರ ಪೇಟೆಯಲ್ಲಿ, ಅಂದರೆ ದೆಹಲಿಯ ಚಿನಿವಾರ ಪೇಟೆಯಲ್ಲಿ 10 ಗ್ರಾಂ ಚಿನ್ನಕ್ಕೆ 1 ಲಕ್ಷ ರೂಪಾಯಿ ದಾಟಿ ಚಾರಿತ್ರಿಕ ದಾಖಲೆಯನ್ನು ಬರೆದಿದ್ದಂತಹ ಚಿನ್ನದ ದರವು ಬುಧವಾರ ಅಂದರೆ ವಹಿವಾಟಿನಲ್ಲಿ ಒಂಚೂರು ಕಡಿಮೆಯಾಗಿದೆಯಂತೆ. ಜಾಗತಿಕ ಮಾರುಕಟ್ಟೆಯಲ್ಲಿ ಹಳದಿ ಲೋಹದ ದರ ಇಳಿಕೆಯಾಗಿದೆ. ಹೀಗಾಗಿ ದೇಶೀಯ ಮಾರುಕಟ್ಟೆಯಲ್ಲೂ ಕೂಡ ಬೆಲೆ ಇಳಿಕೆ ಆಗಿದೆ ಅಂತ ತಜ್ಞರು ಅಭಿಪ್ರಾಯವನ್ನು ಪಟ್ಟಿದ್ದಾರೆ. 10 ಗ್ರಾಂ ಚಿನ್ನದ ದರವು ಶೇಕಡ ಅಂದರೆ 99.9 ಪರಿಶುದ್ಧತೆ ಚಿನ್ನಕ್ಕೆ 2400 ರೂಪಾಯಿ ಇಳಿಕೆಯಾಗಿದೆಯಂತೆ. ಜೊತೆಗೆ ಅಂದರೆ 99,000 ಅಂದರೆ ನಿನ್ನೆಯಷ್ಟೇ 1,01,500 ರೂಪಾಯಿ ಏನೋ ಸಮಥಿಂಗ್ ಏನೋ ಇಷ್ಟು. ಆದರೆ ಇವತ್ತೇನಾಗಿದೆ ಅಂತಂದರೆ ಚಿನ್ನದ ಧಾರಣೆಯಲ್ಲಿ 2400 ರೂಪಾಯಿ ಕಡಿಮೆಯಾಗಿದೆ. ಅದೆಷ್ಟಾಗಿದೆ ಅಂತಂದರೆ 99,200 ರೂಪಾಯಿಗೆ ಇಳಿಕೆಯಾಗಿದೆ. ಜೊತೆಗೆ ಪರಿಶುದ್ಧ ಅಂದರೆ ಜೊತೆಗೆ ಈ 99.5 ಪರಿಶುದ್ಧ ಚಿನ್ನದ ಬೆಲೆಯು 3,400 ರೂಪಾಯಿಗೆ ಕಡಿಮೆಯಾಗಿದ್ದು 98,700 ರೂಪಾಯಿ ಆಗಿದೆ. ಬೆಳ್ಳಿ ಧಾರಣೆಯಲ್ಲಿ ಮಾತ್ರ ಕೆಜಿಗೆ 700 ರೂಪಾಯಿ ಏರಿಕೆಯಾಗಿದ್ದು 99,200 ರೂಪಾಯಿ ದಾಟಿದೆ. ಹೀಗಾಗಿ ಚೀನಾದ ಅಂದರೆ ಚಿನ್ನದ ಬೆಲೆ 2,400 ರೂಪಾಯಿ ಕಡಿಮೆಯಾಗಿದೆ. ಬೆಳ್ಳಿ ದರ ನಿನ್ನೆ ಅಷ್ಟೇ 1 ಲಕ್ಷ ರೂಪಾಯಿ ಕ್ರಾಸ್ ಆಗಿತ್ತು. ಆದರೆ ಈಗೇನಂತಂದರೆ ಬೆಳ್ಳಿ 1 ಕೆಜಿಗೆ 1 ಲಕ್ಷ ರೂಪಾಯಿ ಕ್ರಾಸ್ ಆಗುವ ಸಾಧ್ಯತೆಗಳು ಇದೆ. ಬಟ್ ಇದಕ್ಕೆಲ್ಲದಕ್ಕೂ ಕಾರಣ ಏನಂತಂದರೆ ಚೀನಾ ಮತ್ತು ಅಮೆರಿಕ ನಡುವೆ ನಡೀತಾ ಇರುವಂತಹ ಸರಕು ಯುದ್ಧ. ಸೊ ಹೀಗಾಗಿ ಚೀನಾದ ಸರಕುಗಳ ಮೇಲೆ ಅಮೆರಿಕ ಅತಿ ಹೆಚ್ಚು ಸುಂಕ ವಿಧಿಸಿದ ಸಂದರ್ಭದಲ್ಲಿ ಚಿನ್ನದ ಬೆಲೆಯು ಏರಿಕೆ ಕಂಡಿತ್ತು. ಇದರಿಂದಾಗಿ ಜಾಗತಿಕ ವ್ಯಾಪಾರ ಸಮರ ಶುರುವಾಗಿತ್ತು. ಟ್ರಂಪ್ ಆಡಳಿತವು ಚೀನಾದ ಮೇಲೆ ಹೇರಿದಂತಹ ಏನಂತಂದರೆ ಈ ಒಂದು ಸುಂಕದಿಂದಾಗಿ ಈಗ ಏರಿಕೆಯನ್ನು ಕಂಡಿದೆ.